ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜು ಅವರೇ, ಆಮೇಲೆ ಈಗ ಈ ಸೀಬೆಕಾಯಿ ಅಂದ್ರೆ ಚೇಪೆಕಾಯಿ ಅಂತಾರಲ್ಲ, ಅದೆಲ್ಲ ಮರಗಳು ಹೆಂಗಿರುತ್ತೆ, ಅದಕ್ಕೆ ಹತ್ತಿ ಅದು ವರ್ಷಕ್ಕೊಂದ್ಸಲ ಬೆಳೆ ಬರ್ತಾ ಇತ್ತು, ತಿಂತಾ ಇದ್ವಿ, ಅದಕ್ಕೆ. ಈಗ ಫಾರಂ ಸೀಬೆಕಾಯಿ ಅಂತ ಬಂದಿತ್ತು, ಇಷ್ಟು ದಪ್ಪ ಇರುತ್ತೆ ಒಂದೊಂದು. ಆಮೇಲೆ ಗಿಡಗಳೇನು ನಮ್ಮ ಮಂಡಿ ತನಕ ಬಂದು ನಿಂತ್ಕೊಳ್ಳುತ್ತೆ. ಪಾಟಲ್ಲೆಲ್ಲ ಬೆಳಿಬೋದು. ಅಂದ್ರೆ ಇವೆಲ್ಲ ಎಷ್ಟು ಅಡ್ಡದಾರಿಗೆ ಹಿಡಿತಾ ಇದೀವಿ ನಾವು. ಹಣ್ಣು ತರಕಾರಿ ವೆರೈಟಿಯಾಗಿ ಬೆಳಿತೀವಿ ಅಂತ, ವೆರೈಟಿಯಾಗಿ ಕಾಯಿಲೆಗಳನ್ನ ತಂದ್ಕೊಂತ ಇದೀವಲ್ಲ ಅಂತ. ಅದೆಷ್ಟು ಚೆನ್ನಾಗಿರುತ್ತೋ ಮನುಷ್ಯನಿಗೆ ಅಷ್ಟು ಅದು ಅಪಾಯಕಾರಿ. ಇವತ್ತೊಂದು ನಾವು ಯಾವುದೇ ರೀತಿಯ ಒಂದು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಬೀಟ್ರೂಟ್ ಮನುಷ್ಯನ ಆರೋಗ್ಯಕ್ಕೆ ಅದು ಕಬ್ಬಿಣದ ಅಂಶದಲ್ಲಿ ಬಹಳ ಉಪಯುಕ್ತತೆ ಅಂತ ಕೇಳಿದ್ವಿ. ಮತ್ತೆ ಈ ಒಂದು ತರಕಾರಿ ಮತ್ತು ಹಣ್ಣುಗಳು ತಿನ್ನೋದ್ರಿಂದ ಮನುಷ್ಯನ ಚರ್ಮ ರಕ್ಷಣೆ ಮತ್ತು ಈ ಒಂದು ಏನು ಆರೋಗ್ಯಕರವಾದ ದೃಷ್ಟಿಯಿಂದ ಎಲ್ಲ ರೀತಿ ಒಳ್ಳೆಯದು ಅಂತ ನಾವು ಸೇವನೆ ಮಾಡೋದು ತರಕಾರಿ ಮತ್ತು ಹಣ್ಣುಗಳನ್ನು. ಎರಡು ಥರ ಆಹಾರ ಪದ್ಧತಿನಲ್ಲಿ ಒಂದು ನಾನ್ ವೆಜ್ಗೆ 40% ಜನ ಇದ್ದರೆ 60% ತರಕಾರಿಗೆ ಹೋಗ್ತಾರೆ. ಈ ತರಕಾರಿನಲ್ಲೇ ಈ ರೀತಿ ವಿಷಪೂರಿತವಾದ ವಾತಾವರಣ ಕಂಡು ಬಂದಾಗ ಜನಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಈ ತರಕಾರಿನಲ್ಲೂ ವಿಷ ಇದೆ, ನಾವೇನು ತಿಂದು ಬದುಕೋದು ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳಿಯುತ್ತೆ. ಬೇರೆ ಆಹಾರನೇ ಇಲ್ಲ ಮೇಡಮ್. ಈಗ ನಮ್ಗೆ ಇರ್ತಕ್ಕಂಥದ್ದು ಒಂದು ನಾನ್ ವೆಜ್ಜು ಅಥವಾ ವೆಜ್ಜು, ಈ ಎರಡೂ ಇಲ್ಲ ಅಂತಂದ್ರೆ ಮನುಷ್ಯ ಏನು ತಿನ್ಬೇಕು? ಬರೀ ಗಾಳಿ ನೀರು ಕೊಡ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಮಯದಲ್ಲಿ ಇವಾಗ ನೀವು ಹೇಳಿದಾಗೆ ಹೈಬ್ರಿಡ್ ತರಕಾರಿ ಹಣ್ಣುಗಳಿರ್ಬೋದು, ಬರೀ ಪಾಟ್ನಲ್ಲಿ ಮನೆ ಮೇಲೆ ಟೆರೆಸ್ ಮೇಲೆ ಈ ತರ ಒಂದು ಪಪ್ಪಾಯಿ ನೀವು ನೋಡ್ಬೇಕು ಮೇಡಮ್, ಇಷ್ಟೇ ಇರೋದು, ಎಷ್ಟು ಚೆನ್ನಾಗಿ ಫಲ ಬಿಟ್ಟು ಪಪ್ಪಾಯಲ್ಲಿ ಬೀಜಗಳೇ ಸಿಗಲ್ಲ ಅದು ನೋಡಿ. ಎಲ್ಲ ಎಲ್ಲಿ ಯಾವ್ಯಾವ ಲೆಸು ಅಂತ ಕಂಡಿಡಿದಿದ್ದಾರೆ ಅಂತ. ಬಹುಶಃ ಏನು ಹಾಕದೆ ಸದ್ಯಕ್ಕೆ ನನಗೆ ಗೊತ್ತಿರೋ ಹಂಗೆ, ಅದರಲ್ಲೂ ತಪ್ಪಿದ್ರೆ ನೀವು ದಯವಿಟ್ಟು ಸರಿ ಮಾಡಿ. ಏನು ಕೆಮಿಕಲ್ ಹಾಕದೆ ಬೆಳೀತಾ ಇರೋದು ಅಥವಾ ಒಳ್ಳೇದು ನಾವು ಸೇವನೆ ಮಾಡ್ತಾ ಇದೀವಿ ಅಂದ್ರೆ ಒಂದೇ, ಅದು ತೆಂಗಿನ ಅಂದ್ರೆ ಏನು ಎಳ್ನೀರ್ ಅಂತ ಕರಿತೀವಲ್ಲ, ಅದು ಒಂದೇನಾ ಅಂತ ಬಹುಶಃ. ಅದು ಒಂದೇನಾ ಅಂತ ನಾವು ಹಾಳು ಮಾಡ್ದಲೇ ಬಿಟ್ಟಿರೋದು. ಹುಡ್ಕಿದ್ರೆ ಅದ್ರಲ್ಲೂ ಏನಾದ್ರು ಸಿಗುತ್ತೇನೋ, ಇವ್ರುಗಳು ಅದೊಂದನ್ನು ಹಾಳು ಮಾಡ್ದಲೇ ಬಿಟ್ಟಿದಾರ ಅಂತ. ಏನ್ ದೇವಸ್ಥಾನದಲ್ಲಿ ಹೋದ್ರೆ ನಾವು ಪ್ಯೂರ್ ಆಗಿ ಸಿಗೋದು ಆ ತೀರ್ಥ ಮಾತ್ರ, ತೀರ್ಥ ಇಲ್ಲ ಅಂದ್ರೆ ಎಳ್ನೀರು ಡಾಕ್ಟ್ರೆ. ಇನ್ನೆಲ್ಲದ್ರಲ್ಲೂ ಹಣ್ಣಲ್ಲಿ ತರಕಾರಿಲಿ ವಿಷ ವಿಷ ವಿಷ, ಕೆಮಿಕಲ್ ಕೆಮಿಕಲ್. ಹೈಬ್ರಿಡ್ ಇದೆ. ಹೌದಾ? ಎಳ್ನೀರಲ್ಲೂ ಹೈಬ್ರಿಡ್ ಮೇಡಮ್. ಈಗ ಅದು ಇಷ್ಟು ಮರದಲ್ಲೇನೆ, ಅಯ್ಯೋ ನೀವು ನೋಡ್ಬೇಕು ಎಷ್ಟು ಫಲ ಕೊಡುತ್ತೆ ಅಂತಂದ್ರೆ ಅದು ಹೈಬ್ರಿಡ್. ನೀವು ಹೇಳ್ದಾಗೆ ಹಳೆ ಮರಗಳು 30-40 ಹಳೆ ಮರಗಳು, ಅದೇನು ಅಂದ್ರೆ ಈ ಮಲೆನಾಡು ಭಾಗ ಮತ್ತೆ ಈ ತಿಪ್ಟೂರು ಇಂಥ ಕಡೆ ಎಲ್ಲ ನೀವು ಹೇಳ್ದಾಗ ಇವತ್ತಿಗೂ ಇದೆ. ಆದ್ರೆ ಇವತ್ತಿಗೂ ಕೂಡ ಮನುಷ್ಯ ಈ ನೋಡ್ಬೇಕು ಸುಮಾರು ಕಡೆ ಹೈಬ್ರಿಡ್, ಅದನ್ನು ಕೂಡ ಹೈಬ್ರಿಡ್ ತಳಿ. ಯಾಕಂದ್ರೆ ಪೂರೈಕೆ, ಈಗ ಎಳ್ನೀರ್ ಬೇಕು ಅಂದ್ರೆ ಪೂರೈಕೆ ಬೇಕು. ಈಗ ಎಳ್ನೀರ್ ರೇಟು ₹70 ಬರ್ತಾ ಇಲ್ಲ. ಮನುಷ್ಯ ಇದ್ರಲ್ಲೂ ಕೂಡ ಈಗ ಅದು ಕೂಡ ಬದಲಾಗಿದೆ, ಅದರಲ್ಲೂ ಬದಲಾವಣೆ ಆಗಿದೆ. ಈಗ ಈ ಆರ್ಗ್ಯಾನಿಕ್ ಡಾಕ್ಟರ್ ಏನೋ ಮಾತಾಡ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್ ಡಾಕ್ಟ್ರೆ. ನಿಮ್ ಸ್ವಲ್ಪ ಆಡಿಯೋ ಇಶ್ಯೂ ಅನಿಸ್ತಿದೆ ಡಾಕ್ಟ್ರೆ ನಮ್ಗೆ, ಈಗ ಮಾತಾಡಿ. ಕೆಲವು ವರ್ಷಗಳ ಕೆಳಗೆ ಅಂದ್ರೆ ಸುಮಾರು ಒಂದು ದಶಕದ ಕೆಳಗೆ ಆಗಿದ್ದ ಘಟನೆ ಇದೆ, ಹೇಳ್ತೀನಿ. ತೆಂಗಿನ ಮರಕ್ಕೆ ಹುಳ ಬಂದ್ಬಿಟ್ಟಿದೆ ಅಂತ ಹೇಳಿ ಒಂದು ಕೆಟ್ಟದಾದಂತಹ ಒಂದು ಪೆಸ್ಟಿಸೈಡ್ ಅನ್ನ ಭೂಮಿಗೆ ಹಾಕ್ತಿದ್ರು ತೆಂಗಿನ ಬುಡಕ್ಕೆ. ಎಷ್ಟು ವಿಷಯುಕ್ತವಾಗಿತ್ತು ಅಂತಂದ್ರೆ ಕಡೆಗೆ ಸರ್ಕಾರಗಳೇ ಹೇಳ್ತು ಅದನ್ನ ಹಾಕಿದ ಮೇಲೆ ಕೆಲವು ತಿಂಗಳುಗಳ ಕಾಲ ತೆಂಗಿನಕಾಯಿನ ಬಳಸಬಾರದು ಅಂತ. ಅಂದ್ರೆ ಈ ಭೂಮಿಗೆ ಹಾಕಿದ್ದ ವಿಷ ಮರ ಎಳ್ಕೊಂಡು ಅದನ್ನ ಕಾಯಿನಲ್ಲಿ ಬಿಡೋದು ಉಂಟು. ಅದನ್ನ ಸರ್ಕಾರವೇ ಹೇಳಿತು ಬಳಸಬೇಡಿ ಒಂದಷ್ಟು ದಿವಸ, ಆಮೇಲೆ ಔಷಧಿ ಹೊಡೆದು ಸುಮಾರು ದಿವಸ ಆದ್ಮೇಲೆ ಮಾತ್ರನೇ ಕಾಯಿ ಕುಯ್ಬೇಕು ಅಂತ ಬಂತು. ಅಲ್ಲಿಗೆ ನೋಡಿ ಎಲ್ಲಾ ಹಂತದಲ್ಲೂ ನೀವು ಕಾಫಿ ಬೆಳೆಯೋ ಜಾಗದಲ್ಲಿ ಹೋಗಿ ನೋಡ್ಬೇಕು, ಬಾಪ್ರೆ ಅದ್ ಎಷ್ಟು ನೆಲದ ಮೇಲೆ ಹಾಕಿರ್ತಾರೆ. ಯಾಕೆಂದ್ರೆ ಹುಳುಗಳು ಬರಬಾರ್ದು, ಇದು ಇರುವೆಗಳು ಬರಬಾರ್ದು. ಅಲ್ಲೂ ಹಾಕಿ, ಗಿಡಕ್ಕೆ ಹಾಕಿ, ಹಣ್ಣಿಗೆ ಹಾಕಿ, ಎಲ್ಲಾ ಹಂತದಲ್ಲೂ ಹಾಕ್ತಾ ಇದೀವಪ್ಪ. ಇಲ್ಲಿ ನಮ್ಗೆ ಬೇಕಾಗಿರೋದು ಏನ್ ಗೊತ್ತಾ? ಒಂದಷ್ಟು ಕನಸು ಬೇಕು ರೀ. ನಾನು ಜನಗಳಿಗೋಸ್ಕರ ದುಡ್ಡು 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 ಅಂತ, ಈಗ ನಾವೆಲ್ಲ ದುಡ್ಡು 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 ಅಂತ ಕೆಲಸ ಮಾಡ್ತಾ ಇದೀವೇನ್ರಿ? ಗಂಟೆ ಕಾಲ ಜನಗಳಿಗೋಸ್ಕರ ನಾವೆಲ್ಲ ಕೂತ್ಕೊಂಡ್ ಮಾಡ್ತಾ ಇಲ್ವಾ? ಒಂದ್ ನಯಾ ಪೈಸಾನು ನಮ್ಗೆ ಯಾರು ಏನು ಕೊಡೋದಿಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಜನಕ್ಕೋಸ್ಕರ ನಾನ್ ಮಾಡ್ಬೇಕು ಅಂತ ಅನ್ನೋದು ಪಾಲಿಸಿ ಮೇಕರ್ಸ್ ಇರ್ಬೇಕು, ಇಂಡಸ್ಟ್ರಿಯಲಿಸ್ಟ್ ಗಳಿಗಿರ್ಬೇಕು, ರೈತರಿಗೆ ಇರ್ಬೇಕು, ಕಡೆಗೆ ಗೃಹಿಣಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ ಈ ಭೂಮಿ ಮೇಲೆ ಕಸ ಬರೋದಿಕ್ಕೆ. ಸೊ ಒಂದು ಸಣ್ಣ ಉದಾಹರಣೆ ಕೊಟ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಮದುವೆ ಮನೆಗಳಲ್ಲಿ ನಾವು ನೋಡ್ತಿರ್ವಲ್ಲ, ಎಲ್ಲಾ ತರದ ಎಲ್ಲಾ ಪದ್ಧತಿಯ ಮದುವೆಗಳಲ್ಲೂ ನಾವೀಗ ನೋಡ್ತಾ ಇರೋದು, ಎಲ್ಲಾ ಪದ್ಧತಿಗಳಲ್ಲೂ ಆಯ್ತಾ, ಒಂದು ಪದ್ಧತಿ ಅಂತಲ್ಲ. ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಕೊಳ್ತಾರಲ್ಲ, ಮದುವೆ ಹುಡುಗ ಮದುವೆ ಹುಡುಗಿ, ಆ ಲೆಹೆಂಗಾಗಳು, ಆ ಕೋಟುಗಳು, ಅದ್ರ ಹಾಕಿರುವಂತ ಟಿಕ್ಲಿಗಳು ಇರುತ್ತಲ್ಲ, ಮುತ್ತು ಮತ್ತೆ ಟಿಕ್ಲಿ, ಅದೇನ್ ಸಹಜ ಅಂತ ಅನ್ಕೊಂಡಿದ್ದೀರಾ?
ಅದು ಕೂಡ ಭೂಮಿ ಮೇಲೆ ಬಿದ್ದಾಗ ವಿಷವಾಗೇ ಹೋಗೋದು. ಈ ಲೆಹಂಗಾ ಹಾಕೊಂಡು ಇದು ಹಾಕೊಳ್ಳು, ನಾನು ಹೇಳೋದು ಹಿಂದಿನ ಕಾಲದ ತರ ಜರಿ ಇರೋದು, ಈಗ ಕಂಚಿ ಸೀರೆಗಳೆಲ್ಲ ಬರ್ತಿತ್ತಲ್ಲ, ಅದು ನಮ್ಗೆ ವಿಷ ಬರೋದಿಲ್ಲ. ಇಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಅಂತ ನೀವು ಹೇಳ್ತೀರಾ? ಯಾವ ಜಾಗದಿಂದ ವಿಷ ಇಲ್ಲ ಅಂತ ಅನ್ನೋದನ್ನ ನೀವು ಹೇಳ್ತೀರಾ ಹೇಳಿ? ಎಲ್ಲಾರು ಚೂರ್ ಚೂರೆ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಇವತ್ತಿನ ದಿವಸ ಇಷ್ಟೊಂದು ಆಸ್ಪತ್ರೆಗಳಾಗೋದಕ್ಕೆ ಕಾರಣ ನಾವೇ, ಮನುಷ್ಯನೇ. ಒಂದು ಆಯ್ತಾ, ಒಬ್ನೇ ಅಲ್ಲ, ಇಂಡಸ್ಟ್ರಿ ಒಂದೇ ಅಲ್ಲ, ಪ್ರತಿಯೊಬ್ಬೊಬ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ಕಾಗತ್ತೋ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲಾ ರೀತಿನಲ್ಲೂ ಕಾಂಟ್ರಿಬ್ಯೂಟ್ ಮಾಡಿ ಇವತ್ತು ಕಣ್ಣು ಬಿಡ್ತಾ ಇದ್ದೀವಿ. ಎಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಈ ವಿಷವೃತ್ತದಿಂದ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಡಾಕ್ಟ್ರೆ, ಮುಂದಿನ ಪೀಳಿಗೆಗೆ ನಾವ್ ಏನ್ ಬಿಟ್ಟು ಹೋಗ್ತೀವಿ? ಗಾಳಿ, ನೀರು, ನೀವ್ ಹೇಳಿದ್ರಲ್ಲ ಪಂಚಭೂತಗಳು, ಸಂಪೂರ್ಣವಾಗಿ ಆ ಪಂಚಭೂತಗಳನ್ನ ವಿಷಭೂತಗಳು ಅಂತ ಮಾಡಿ ಹೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಏನ್ ಬಿಟ್ಟು ಹೋಗ್ತೀವಿ ನಾವು? ಆಯಸ್ಸು 20-30 ವರ್ಷ ಅಂತ ಬಿಟ್ಟು ಹೋಗ್ತೀವಾ? ಅದನ್ನ ಯೋಚನೆ ಮಾಡ್ಬೇಕು ತಾನೆ, ಇಡೀ ಜಗತ್ ಯೋಚನೆ ಮಾಡ್ಬೇಕು. ಇದು ಬರೀ ಭಾರತ ಸರ್ಕಾರ ಮಾತ್ರ ಮಾಡೋದು, ಈಗಿರೋ ವಿಜ್ಞಾನಿಗಳು, ಇಡೀ ಜಗತ್ತು. ಯಾಕೆಂತ ಹೇಳಿದ್ರೆ ಜಗತ್ತಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಟಡಿ ನಡೆದಾಗ ಇಡೀ ಜಗತ್ತಿಗೆ ಅದನ್ನ ಅಪ್ಲೈ ಮಾಡ್ಕೊಳಕ್ ಹೋಗ್ತೀವಿ ನಾವು. ಅದು ವೈದ್ಯಕೀಯ ಇರ್ಬಹುದು, ಅಗ್ರಿಕಲ್ಚರಲ್ ಇರಬಹುದು, ಎಲ್ಲಾದ್ರಲ್ಲೂ ಅಷ್ಟೇ. ಎಲ್ಲೋ ಯಾವ್ದೋ ದೇಶದಲ್ಲಿ ಒಂದ್ ಕಡೆ ನಡೆದಾಗ ಇಡೀ ಜಗತ್ತು ಅದನ್ನ ಅಪ್ಲೈ ಮಾಡ್ಕೊಳಕ್ ನೋಡ್ತೀವಿ. ಹಾಗಾಗಿ ಡಾಕ್ಟ್ರೆ, ಇದು ನಾವು ನಮ್ ದೇಶದಲ್ಲೇ ಇದ್ದು ನಮ್ ದೇಶದ ವಿರೋಧವಾಗಿ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇರೋದಲ್ಲ. ಬಟ್ ಆಕ್ಚುಲ್ ಫ್ಯಾಕ್ಟ್ ಏನು ಅಂದ್ರೆ, ನೋಡಿ, ಎಲ್ಲಿ ನಾನು ಇದನ್ನ ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲಿ ಆಹಾರವಾಗಿ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೋ ಅವ್ರು ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಎಕ್ಸಾಂಪಲ್, ಈ US ಅಲ್ಲೆಲ್ಲ ಹಸುಗಳನ್ನ ಬೀಫಿಗೆ ತಿನ್ನಕ್ಕೆ ಅಂತ ಬಳಸ್ತಾರೆ, ಹಾಲಿಗೆ ಅಂತ ಬಳಸ್ತಾರೆ, ಹಾಲಿನ ಉತ್ಪನ್ನಗಳಿಗೆ ಅಂತ ಬಳಸ್ತಾರೆ. ತುಂಬ ಕ್ಲೀನಾಗಿ ಹೈಜೀನ್ ಆಗಿ ಬೆಳೆಸ್ತಾರೆ ಅವನ್ನ. ನಾವು ಎಲ್ಲಿ ನೀರಿನ ದೇವ್ರನ್ನ ಪೂಜೆ ಮಾಡ್ತೀವೋ, ಬೇಡವಾಗಿರೋ ಕಸ, ಫ್ಯಾಕ್ಟ್ರಿ ನೀರು, ಈ ಎಂಥದ್ದು ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತುಂಬ ಗಬ್ಬೆ ಬೆಬಸ್ತೀವಿ. ಇನ್ನು ಹಸುಗಳಿಗೆ ಪ್ಲಾಸ್ಟಿಕ್ ತಿನ್ಸೆ ಹಾಲು ಕರ್ಕೊಂಡು ಕುಡಿತಾ ಇದೀವಿ ಬೆಂಗಳೂರಿನಲ್ಲಿ. ನಾವೆಲ್ಲಿ ಪೂಜೆ ಮಾಡ್ತಾ ಇದೀವೋ ಅಲ್ಲಿ ಬೆಳೆಸ್ತಾ ಇರೋ ರೀತಿ ಇದು. ನಾವು ಹಸುಗಳ ವಿಷಯ ಹೇಳ್ತಾ ಇದ್ದೀರಾ, ಬೇರೆ ದೇಶಗಳು ಅವ್ರು ಬಹಳ ಇಂಡಸ್ಟ್ರಿ ಸಪೋರ್ಟ್ ಮಾಡೋದು, ದುಡ್ಡು ಒಂದೇ ದೊಡ್ಡಪ್ಪ ಅವ್ರಿಗೆ. ಅವರು ಈ ಭಾರತ ದೇಶದ ಮೇಲೆ ಪ್ರೆಷರ್ ಹಾಕಿದ್ರು. ಪ್ರಧಾನಮಂತ್ರಿ ಮೋದಿ ಅವರು ಅದನ್ನ ಫಸ್ಟ್ ಹಿಡಿದು ಮಾಡಿದ್ರು. ಪ್ರೆಷರ್ ಬಂದಿತ್ತು ನಾನ್ ವೆಜ್ ಮಿಲ್ಕ್. ನಾನು ನಮ್ಮಲ್ಲಿ ಬರೀ ವಿಷ ಇರೋ ಹುಲ್ಲು ಮಾತ್ರ ಕೊಡ್ತಾ ಇದೀವಿ, ಪರವಾಗಿಲ್ಲ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಕೂಡ ಭಾರತ ದೇಶದಲ್ಲಿ ಹಸುಗಳನ್ನ ಚೆನ್ನಾಗೇ ಸಾಕ್ತಾ ಇದಾರೆ. ಅವ್ರು ನಾನ್ ವೆಜ್ ಮಿಲ್ಕ್ ಇಲ್ಲಿ ಕೊಡಕ್ಕೆ ನೋಡಿದ್ರು, ಸಾಕ್ತಿದ್ದಾರೆ. ನಿಮ್ಗೆ ಹೇಳಿದೆವು ಅಂದ್ರೆ ತಿನ್ನೋದಕ್ಕೆ ಬಳಸೋದಕ್ಕೆ ಅವ್ರು ಅಷ್ಟೊಂದು ಹೈಜೀನು ಅಂತ ಮೇಂಟೈನ್ ಮಾಡ್ತಾರೆ. ನಾವು ಪೂಜೆ ಮಾಡೋವು ನಾವು ನೆಟ್ಟಿಗೆ ಇಟ್ಕೊಂತ ಇಲ್ವಲ್ಲ, ನೀರಾಗ್ಲಿ, ಹಸುಗಳನ್ನಾಗ್ಲಿ, ಗಾಳಿನಾಗ್ಲಿ ಅಂತ. ಎನಿವೆ, ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ಆ್ಯಂಡ್ ರಾಜ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ತರಕಾರಿ ಜೊತೆಗೆ ಕಿಡ್ನಿ, ಮೆದುಳು ಸಮಸ್ಯೆಗಳು ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು, ತರಕಾರಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಲ್ಲ ಅಥವಾ ತರಕಾರಿಗಳನ್ನು ಬೆಳೆದು ನಮಗೆ ಕೊಡ್ತಾ ಇದ್ದಾರಲ್ಲ, ಬೇಡವಾಗಿರೋ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡಿ, ಔಷಧಿಗಳನ್ನು ಹೊಡೆದು, ಗೊಬ್ಬರಗಳನ್ನು ಹಾಕಿ ರೈತರು ಅಥವಾ ರೈತರುಗಳಿಗೆ ಮೈಂಡ್ ವಾಶ್ ಮಾಡ್ತಾ ಇದ್ದಾರಲ್ಲ, ನೀವು ಈ ಸ್ಪ್ರೇ ತಗೊಂಡೋಗಿ ಹೊಡಿರಿ, ಈ ಗೊಬ್ಬರ ಹಾಕ್ರಿ, ನೀವು 1 kg ಇಳುವರಿ ಬರೋ ಕಡೆ 10 kg ಬರುತ್ತೆ ಅಂತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ತಾ ಇದ್ರಲ್ಲ ಗೊಬ್ಬರದ ಅಂಗಡಿ, ಔಷಧಿ ಅಂಗಡಿಗಳು, ಅಥವಾ ಅವ್ರ ಮೇಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರಲ್ಲ ಸ್ಟ್ರಾಟಜಿ. ಇದು ಹಂಗಾದ್ರೆ ನಮ್ಮನ್ನ ಆಳುವಂಥವ್ರು, ನೀವು ಏನೇ ಭ್ರಷ್ಟಾಚಾರ ಮಾಡ್ರಿ, ನೀವು ಏನೇ ಅಧಿಕಾರವನ್ನು ವಹಿಸ್ಕೊಳ್ಳಿ, ತಿನ್ನೋದು ಇದನ್ನೇ ತರಕಾರಿ ತಾನೆ, ನೀವೇನು ಅಬ್ರಾಡಿಂದ ಇಂಪೋರ್ಟ್ ಮಾಡಿಸ್ಕೊಂತೀರಾ? ಇಲ್ಲ, ನೀವು ಕೂಡ ಇದನ್ನೇ ತಿಂತೀರಿ. ನಿಮ್ಮ ಆಯಸ್ಸು ಕೂಡ ಹೋಗುತ್ತೆ ನಮ್ಗಳ ಜೊತೆ. ನಮ್ದು ಮಾತ್ರ ಅಲ್ಲ, ನಿಮ್ಮದು ಆಯಸ್ಸು ಹೋಗ್ಬಿಡುತ್ತೆ. ಈ ತಾರತಮ್ಯ ನಿಮ್ಗಳಲ್ಲಿರ್ಬೋದು, ದೇವರಲ್ಲಿರಲ್ಲ, ತರಕಾರಿಗಳಲ್ಲೂ ಇರಲ್ಲ. ನೋಡೋಣ ಏನಾಗುತ್ತೆ. ಇದನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇಂತಹ ಕೆಲ ಕೆಮಿಕಲ್ಗಳನ್ನು, ಹೆವಿ ಕೆಮಿಕಲ್ಗಳನ್ನು ಬ್ಯಾನ್ ಮಾಡುತ್ತಾ ಸರ್ಕಾರ, ಕಾದ್ ನೋಡೋಣ ಅಂತ ಹೇಳ್ತಾ ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.